ಮಂಕುತಿಮ್ಮನ ಕಗ್ಗ. ಬಹುಶಃ ಮಧ್ಯಾಹ್ನ 1 ಗಂಟೆಯಿಂದ ಸರಿಸುಮಾರು ಇವಾಗ 6-6:30ವರೆಗೂ ಒಂದು ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದೇನೆ. ಅಂದರೆ ಅದು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರುವ ಕುಮಾರ್ ಹಾಗೂ ರವಿಗೆ. ಬಹುಶಃ ಇಲ್ಲಿರೋ ಅನೇಕ ಜನರಿಗೆ ಗೊತ್ತಿಲ್ಲ, ರಾಜಾ ರವಿ ಅವರ ಮೊದಲನೇ ಸಿನಿಮಾ ಅಷ್ಟಾವಕ್ರ, ಅದರ ನಿರ್ಮಾಪಕ ನಾನು. ಯಾಕೆ ಅಂತಂದರೆ ಒಂದು ಘಟನೆ ನಡೀತು. ನಮ್ಮ ಆದ್ವಾನಿ ನಾಗರಾಜ್ ಅಂತ ಕ್ಯಾಮ್ರಾಮನ್ನು ಬಂದು ಹೇಳಿದ್ರು, ಈ ಥರ ನಿರ್ದೇಶಕ, ನಮ್ಮ ಗೆಳೆಯ ಸಹ ನಿರ್ದೇಶಕ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಾರೆ, ಆದರೆ ಅದಕ್ಕೆ ಒಪ್ಕೊಂಡಿದ್ದ ನಿರ್ಮಾಪಕ ಅದನ್ನು ಕೈ ಬಿಟ್ಟಿದ್ದಾರೆ. ಆ ಕೈ ಬಿಟ್ಟ ಸಂದರ್ಭದಲ್ಲಿ ನನಗೆ ಬೇರೆ ದಾರಿ ಇಲ್ಲ, ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿ ಈ ವ್ಯಕ್ತಿ ನಂತರ ರವಿಶಂಕರ್. ನನಗೆ ಅವಾಗ ಅನ್ನಿಸ್ತು, ಒಂದು ಸಿನಿಮಾ ಮಾಡಿದ್ರೆ ಸೂಸೈಡ್ ಮಾಡ್ಕೋಬೇಕಾ ಅಂತ ಹೇಳಿ ಕೂತ್ಕೊಂಡು ಮಾತಾಡಿದೆ. ಒಂದು ಬಜೆಟ್ ಹೇಳಿದ್ರು, ಆ ಬಜೆಟ್ ಪ್ರಕಾರ ಆಯ್ತಪ್ಪ ನೀನು ಸೂಸೈಡ್ ಮಾಡೋ ಒಂದು ಸಿನಿಮಾ ಮಾಡೋದು ಹೇಳಿದೆ. ಆ ಸಿನಿಮಾನೇ ಅಷ್ಟಾವಕ್ರ. ಆ ಸಿನಿಮಾದ ಏನು ಅದರಂದ್ರೆ ಗುರುವಂದನೆ. ಗುರುವಂದನೆ ಅಂದರೆ ತಂದೆ ಮಗನಿಗೆ ಕರುಳಲ್ಲಿ, ತಾಯಿ ಗರ್ಭದಲ್ಲಿದ್ದಕ್ಕೆ ಶಾಪ ಹಾಕ್ಬಿಡ್ತಾರೆ. ಆ ಶಾಪದಲ್ಲಿ ಆ ಮಗು ಅಷ್ಟಾವಕ್ರನಾಗಿ ಕೊಡ್ತಾನೆ. ಆ ಅಷ್ಟಾವಕ್ರ ಬೆಳೀತಾನೆ. ಬೆಳೆದು ಅವನ ಪಾಂಡಿತ್ಯದಲ್ಲಿ ತಂದೆಗೆ ಕಷ್ಟ ಬಂದಾಗ ಆ ತಂದೆಗೆ ಅವನ ಒಂದು ಪ್ರಕಾರ ಇನ್ನೊಂದು ಹತ್ರ ಬೀಳ್ಕೊಂಡು ಅವರ ಶಾಪ ವಿಮುಕ್ತನಾಗ್ತಾನೆ. ಇವತ್ತು ಈ ಟೈಟಲ್ ನೋಡಿದಾಗ ಅವನು ಫಸ್ಟ್ ಹಾಕಿದ್ದು ಬರ್ಗೂರು ರಾಮಚಂದ್ರಪ್ಪ ಹೆಸರು. ಬಹುಶಃ ನನ್ನ ಅವನ ಭೇಟಿಯಾಗಿದ್ದು ಮೊದಲನೇ ಯಾವ್ದಿದ್ದು ಕೂಡ ನಮ್ಮ ಸಾಯಿ ಪ್ರಕಾಶ್ ಸರ್ ಜೊತೆಗಾಗಿದ್ರು. ನಾನು ತಾಯಿ ಅಂತ ಒಂದು ಸಿನಿಮಾ ಮಾಡಿದೆ. ಆ ತಾಯಿ ಸಿನಿಮಾಗೆ ಬರ್ಗೂರು ರಾಮಚಂದ್ರಪ್ಪ ನಿರ್ದೇಶಕರು, ಇವನು ಸಹ ನಿರ್ದೇಶನ ಕೆಲಸ ಮಾಡಿದ್ದ. ಆ ಸಿನಿಮಾ ಕೂಡ ನ್ಯಾಷನಲ್ ಅವಾರ್ಡ್ ಬಂತು, ಮತ್ತೆ ರಾಜ್ಯ ಪ್ರಶಸ್ತಿ ಬಂತು. ಹಾಗೇನೆ ಅಷ್ಟಾವಕ್ರಗೆ, ಆ ಬಾಲಕನಿಗೆ ರಾಜ್ಯ ಪ್ರಶಸ್ತಿ ಬಂತು. ಇವತ್ತು ನಾನು ಬಹಳ ಇಷ್ಟಪಟ್ಟಂತ ಒಂದು ಪಾತ್ರಧಾರಿ ಅಂತಂದ್ರೆ ಅದು ತಿಮ್ಮಣ್ಣ. ಪ್ಲೇ ಬಾಯ್ ರಾಮಕೃಷ್ಣ ಹೋಗಿ ಪೊಯೆಟ್ ಬಾಯ್ ರಾಮಕೃಷ್ಣ ಇದ್ದಾನೆ. ಪುಟ್ಟಣ್ಣ ಕಂಡ ಸಿನಿಮಾದಲ್ಲಿ ಪ್ಲೇ ಬಾಯ್ ಅಂತ ಕರ್ಸ್ಕೊಂಡಿದ್ದು. ಎಲ್ರಿಗೂ ಒಂಥರ ಅನ್ಸತ್ತೆ, ನಮ್ಮ ವಯಸ್ಸಿನಲ್ಲಿ, ಈ ವಯಸ್ಸಿನಲ್ಲಿ ಬಂದಾಗ ಏನ್ ಪಾತ್ರ ಮಾಡ್ತಾನೆ. ಬಹುಶಃ ಪೋಸ್ಟ್ ನೋಡಿದ ತಕ್ಷಣ ಒಂಥರ ಬಹಳ ಉತ್ಸಾಹ ಬಂತು. ಈ ಸಿನಿಮಾದ ಪೂಜೆಗೆ ನಾನು ಇಲ್ಲೇ ಬಂದಿದ್ದೆ. ಇದೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಇರೋ ಪೂಜೆ ಆಯಿತು. ಅವತ್ತು ನಾನು ರಾಮಕೃಷ್ಣ ಜೊತೆಲೇ ಇದ್ವಿ. ಇವತ್ತು ರಾಮಕೃಷ್ಣನ ಪಾತ್ರಗಳನ್ನು ನೋಡ್ತಾ ಇದ್ದಾಗ ನನಗೆ KS ಅಶ್ವಥ್ ನೆನಪು ಬಂತು, ನಾಗರಾವ್ ನೆನಪು ಬಂತು. ಬಹುಶಃ ಇವತ್ತು ಅದೇ ಗುರುಗಳಾದಂಥ ಪುಟ್ಟಣ್ಣ ಕಣ್ಣಲ್ಲಿ ಏನಾದ್ರು ಬದುಕಿದ್ರೆ ಇನ್ನು ನೋಡಿ ಆನಂದ ಪಡ್ತಾ ಇದ್ರಪ್ಪ. ಬಹುಶಃ ಇವತ್ತು ಈ ಸಿನಿಮಾಗೆ ನಾವು ಬೆಂತಟ್ಟಬೇಕು ಅಂತಂದ್ರೆ ನಮ್ಮ ಚಿತ್ರರಂಗದವರೇ ಆಗಿರುವಂತ, ಕಾರ್ಮಿಕ ವರ್ಗದವರಾಗಿರುವಂತ ಒಬ್ಬ ಕುಮಾರ ಇದಕ್ಕೆ ಕೈ ಹಾಕಿದ್ದಾನೆ ಅಂದ್ರೆ ಬೆಂತಟ್ಟಬೇಕು. ಬೇರೆ ಯಾರು ಹೊರಗಡೆ ಯಾರು ಬಂದಿಲ್ಲ. ಅದೇ ರೀತಿ ರವಿ ನಿಂತ್ಕೊಂಡು ಈ ಸಿನಿಮಾ ಮಾಡಿದ್ದಾನೆ ಅಂದ್ರೆ ಇಲ್ಲಿ ಮತ್ತೊಬ್ಬ ಗುರು ಅವರು ಇದ್ದಾರೆ, ಇಲ್ಲಿ ಗುರುಗಳಿದ್ದಾರೆ. ಇಲ್ಲೆಲ್ಲ ಗುರುಗಳು ಸೇರಿ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ವಿ. ಈ ಸಿನಿಮಾ ನಿಮ್ ಗೆಲ್ಲತ್ತೇನೋದಕ್ಕಿಂತ ಹೆಚ್ಚಾಗಿ ಎಲ್ಲರ ಮನಸ್ಸನ್ನು ನಾಟುತ್ತೆ. ಬಹುಶಃ DVG ಅವರ ಬಾಲ್ಯ ನಾವು ಯಾರು ನೋಡಿರಲಿಲ್ಲ. ಗಾಂಧಿ ಬಜಾರಲ್ಲಿ ನಾನು ನಾಗಸಂದ್ರ ರೋಡ್ ಅಂತ ಇತ್ತು, ಅದು ಆ ನಾಗಸಂದ್ರ ರೋಡ್ ಹೋಗ್ಬಿಟ್ಟು DVG ರೋಡ್ ಆಯ್ತು. ನಾನು ಬಾಲ್ಯದಲ್ಲಿ DVG ಅವರನ್ನ ನೇರವಾಗಿ ಆ DVG ಅಂದ್ರೆ ನಾಗಸಂದ್ರ ರೋಡಲ್ಲಿ ಅವ್ರ ಮನೆಯನ್ನು ನೋಡ್ತಾ ಇದ್ದೆ. ಬಹುಶಃ ನಮ್ಮ ಸರಾಗೊಂದು ಅಣ್ಣ ಹೇಳಿದಾಗೆ ನಾವೆಲ್ಲ ಭಾಗ್ಯವಂತರು, ಇನ್ನೂ ಜೀವಂತವಾಗಿದ್ದೀವಿ. ಅದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನನ್ನ ಮೊದಲನೇ ಸಿನಿಮಾ ಕಾಡು ಆಯಿತು. ಅದಾದ ನಂತರ ಹಲವಾರು ಸಿನಿಮಾಗಳು ಮಾಡಿದೆ. ಇವತ್ತು 6 ಗಂಟೆಗಳ ಕಾಲ ಇದ್ದಿದ್ದು ಒಂದೇ ಒಂದು ಕಾರಣಕ್ಕೆ ಈ ಸಿನಿಮಾವನ್ನ ನೋಡಿದೆ, ಆನಂದ ಪಟ್ಟೆ. ಸಿನಿಮಾನು ನೋಡೆ, ಟ್ರೈಲರು ನೋಡೆ. ನಾನು ಹೇಳೋದಿಷ್ಟೇ, ಸಿನಿಮಾ ಮಾಡಿ ಅದು ಗೆಲ್ಲತ್ತೆ ಸೋಲತ್ತೆ ನನಗೆ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಅದೇನಾದ್ರು ಗೊತ್ತಾಗಿದ್ರೆ ಎಲ್ಲರೂ ಗೆಲ್ಲೋಗೋದ್ರನ್ನೇ ಹಾಕ್ಬಿಟ್ಟಿರೋರು. ಸೊ ಹಾಗಾಗಿ ನಿಮ್ಮ ಪ್ರಯತ್ನ ಬಹಳ ಚೆನ್ನಾಗಿದೆ. ನಿಮ್ಮ ಪ್ರಯತ್ನಕ್ಕೆ ಶ್ಲಾಘನೀಯ ಹೇಳ್ತಾ, ನಿಮ್ಗೆ ಬೆಂತಟ್ಟ, ನೀವು ಯಾವುದೇ ಕಷ್ಟದ ಕಾಲದಲ್ಲಿ ಇದ್ದಾಗ ಚೇಂಬರ್ ಮಾತ್ರ ಅಲ್ಲ, ಜನ ನಿಮ್ಗೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಕನ್ನಡ.